ಗ್ರೈಂಡ್ರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಮಿಕ್ಸಿಗೂ ಗ್ರೈಂಡರ್ಗೂ ಭಾಳ ವ್ಯತ್ಯಾಸ ಇದೆ. ಗ್ರೈಂಡ್ರಲ್ಲಿ ತುಂಬ ನಿಧಾನಕ್ಕೆ ಸುತ್ತೋದ್ರಿಂದ ಬೇಗ ಒಂದು ಶಾಖ ಉತ್ಪಾದನೆ ಆಗಲ್ಲ. ಮಿಕ್ಸಿಲಿ ಆಗುತ್ತೆ. ಗ್ರೈಂಡ್ರಲ್ಲಿ ಮನೇಲೂ ಮಾಡ್ಬೋದು. ಪುಟ್ಟ ಗ್ರೈಂಡರ್ಗಳೆಲ್ಲ ಇರುತ್ತೆ. ಇಡ್ಲಿ ವಡೆ ಅಂಥದಕ್ಕೆ ಅಥವಾ ದೋಸೆಗೆಲ್ಲ ಗ್ರೈಂಡ್ರಲ್ಲಿ ತಿರುವುದ್ರೆ ತುಂಬ ಚೆನ್ನಾಗಿ ಬರುತ್ತೆ. ವ್ಯತ್ಯಾಸ ಇದೆ ಎರಡಕ್ಕೂ. ಕೆಮಿಸ್ಟ್ರಿ, ಫಿಸಿಕ್ಸು, ಥರ್ಮೋಡೈನಮಿಕ್ಸು ಎಲ್ಲದೂ ವ್ಯತ್ಯಾಸ ಇದೆ. ಇಲ್ಲಿ ಮೊದಲನೇದಾಗಿ ಏನು ಮಾಡ್ತೀವಿ, ಅದನ್ನು ತಿರುವ್ತೀವಿ. ತಿರುವಿದ ನಂತರ ಏನು ಮಾಡ್ತೀವಿ, ಅದು ಫರ್ಮೆಂಟೇಷನ್ ಆಗುತ್ತೆ. ರಾತ್ರಿ ಇಡ್ತೀವಿ. ಒಂದು 8-10 ಗಂಟೆಗಳ ಕಾಲ, 12 ಗಂಟೆಗಳ ಕಾಲ ಇಡ್ತೀವಿ. ಕೈಯಿಂದ ಅದನ್ನ ಮಿಕ್ಸ್ ಮಾಡ್ತೀವಿ. ಕೈಯಿಂದ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿರುವ ಮೈಕ್ರೋಬಯೋಮ್, ಈಗ ನಿಮ್ಮ ಹತ್ರ ಇರುವಂಥ ಮೈಕ್ರೋಬಯೋಮ್ಗೂ ನಂದಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ಕೆಲವರು ಹೇಳ್ತಾರೆ ಅವರು ಕೈ ಹಾಕಿ ಉಪ್ಪಿನಕಾಯಿನ ತಿರುವಿದ್ರೆ ಹುಳ ಬಂದ್ಬಿಡುತ್ತೆ ಅಂತ. ನಿಜನೇ ಅದು. ಆಮೇಲೆ ಕೆಲವರು ಕೈಯಲ್ಲಿ ಚೆನ್ನಾಗಿ ಅದನ್ನು ತಿರುವಿದ ಮೇಲೆ ಎಲ್ಲ ಕೈ ಆಡಿಸ್ತಾರಲ್ಲ, ಆಡಿಸಿದಾಗ ಚೆನ್ನಾಗಿ ಹುದುಗುವಿಕೆ ಚೆನ್ನಾಗಾಗುತ್ತೆ, ಫರ್ಮೆಂಟ್ ಆಗುತ್ತೆ. ಕೆಲವ್ರದಕ್ಕೆ ಆಗೋದಿಲ್ಲ. ಕಾರಣ ಏನು ಅಂತಂದರೆ ನಿಮ್ಮಲ್ಲಿರುವ ಮೈಕ್ರೋಬಯೋಮು ನನ್ನಲ್ಲಿರುವ ಮೈಕ್ರೋಬಯೋಮ್ಗೂ ವ್ಯತ್ಯಾಸ ಇದೆ. ಕೈ, ಚರ್ಮ, ಒಳಗಡೆ ಪ್ರತಿಯೊಂದು, ಈಗ ನಮ್ಮ ದೇಹದ ಒಳಗಡೆ ಎಷ್ಟು ಜೀವಕೋಶಗಳಿದೆ ಅಷ್ಟೇ ಪ್ರಮಾಣದಲ್ಲಿ ಬ್ಯಾಕ್ಟೀರಿಯಾಗಳು ಇದೆ ದೇಹದ ಒಳಗಡೆ. ಅಂದರೆ ನಮ್ಮ ಚರ್ಮದಲ್ಲೂ ಇರುತ್ತೆ. ಅದಕ್ಕೆ ನೋಡಿ ನಾವು ಕೈಯಲ್ಲಿ ತಿರುವಿದಾಗ ಈಗೇನಾಗ್ತಾ ಇದೆ ಅಂದರೆ ತುಂಬ ಸ್ಯಾನಿಟೈಸರ್ ಬಳಕೆ ಮಾಡ್ತೀವಲ್ಲ, ಹಾಗಾಗಿ ಈ ಮೈಕ್ರೋಬಯೋಮ್ಗಳೆಲ್ಲ ಸತ್ತೋಗ್ತಾ ಇದೆ. ಅದರಲ್ಲಿ ಒಳ್ಳೆಯದು ಇರುತ್ತೆ, ಎಲ್ಲದೂ ಕೆಟ್ಟದು ಏನು ಹಾರ್ಮ್ಫುಲ್ ಏನು ಅಲ್ಲ, ಒಳ್ಳೆಯದು ಇರುತ್ತೆ. ಈಗ ನಾವು ಕೈಯಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀವಲ್ಲ, ಅದಾದಮೇಲೆ ಫರ್ಮೆಂಟ್ ಆಗುತ್ತೆ. ಈಗ ಫರ್ಮೆಂಟ್ ಆಗಬೇಕಾದ್ರೆ ಏನಾಗುತ್ತೆ ಅಂದರೆ ಅದರಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಇರುತ್ತೆ ಫರ್ಮೆಂಟೇಷನ್ ಪ್ರೊಸೆಸ್ಸಲ್ಲಿ, ಮತ್ತು ವೈಲ್ಡ್ ಈಸ್ಟ್ ಇರುತ್ತೆ. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ, ಹೊರಗಡೆ ಏನಕ್ಕೆ ಆಹಾರ ಒಳ್ಳೆಯದಲ್ಲ, ಹೊರಗಡೆ ಇಡ್ಲಿ ತಿಂದ ಮೇಲೆ ನಿಮಗೆ ಒಂದು ಸ್ವಲ್ಪ ಹೊಟ್ಟೆ ಉಬ್ರಿಸೋದು ಅಥವಾ ದೋಸೆ ತಿಂದಾಗ ಹೊಟ್ಟೆ ಉಬ್ರಿಸೋದೆಲ್ಲ ಏನಕ್ಕೆ ಅಂತಂದರೆ ಅವರು ಅದನ್ನು ಈಸ್ಟನ್ನ ಬಳಕೆ ಮಾಡ್ತಾರೆ. ಅಂದರೆ ಅದರಲ್ಲಿ ಇದು ಮಾಡ್ತಾರೆ ನೋಡಿ, ಸೋಡಾ ಹಾಕ್ತಾರೆ ಅಥವಾ ಈನೋ ಹಾಕ್ತಾರೆ. ಹೋಟೆಲ್ಗಳಲ್ಲೆಲ್ಲ ಈನೋ ಅಥವಾ ಸೋಡಾ ಹಾಕಿ ಅವ್ರೇನು ಮಾಡೋದು, ಫರ್ಮೆಂಟ್ ಮಾಡೋದು. ಮನೇಲಿ ನಾವು ಏನು ಮಾಡ್ತೀವಿ, ಸೋಡಾ ಅದೇನು ಹಾಕೋದಿಲ್ಲ, ಬರೀ ಕೈಯಲ್ಲಿ ಮಿಕ್ಸ್ ಮಾಡಿ ಅದನ್ನು ಹಾಗೆ ಇಡ್ತೀವಿ. ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ. ಅವ್ರು ಚೆನ್ನಾಗಿ ಇನ್ನೂ ಚೆನ್ನಾಗಿ ಆಗಬೇಕು. ಆಮೇಲೆ ಏನಾಗುತ್ತೆ ಅಂದರೆ ತುಂಬ ಅವಧಿ ಇಡೋದಿಲ್ಲ ಅವರು. ಅವ್ರಿಗೆ ಕಮರ್ಷಿಯಲ್ ಅಲ್ವಾ, ಖಾಲಿ ಆಗ್ತಾ ಇರುತ್ತೆ, ಅವರು ತಿರುತ್ತಾರೆ. ಅದಕ್ಕೆ ಇಮಿಡಿಯೇಟ್ ಆಗಿ ಅದು ಚೆನ್ನಾಗಿ ಫರ್ಮೆಂಟ್ ಆಗಬೇಕು ಅಂದರೆ ನೀವು ಈಸ್ಟ್ ಹಾಕಬೇಕು ಅಥವಾ ಸೋಡಾ ಹಾಕಬೇಕು, ಈನೋ ಹಾಕಬೇಕು. ನಾವು ಏನೂ ಹಾಕದೆ ಮನೇಲಿ ನೀವು ಹಾಗೆ ಇಟ್ಟಾಗ ಅದು ಸ್ವಲ್ಪ ಬೇಸಿಗೆ ಸಂದರ್ಭದಲ್ಲಿ ತುಂಬ ಫರ್ಮೆಂಟೇಷನ್ ಬೇಗ ಆಗುತ್ತೆ. ಬ್ಯಾಕ್ಟೀರಿಯಾ ಗ್ರೋತ್ ಇದೆಯಲ್ಲ ತುಂಬ ಫಾಸ್ಟಾಗಿ ಆಗ್ತಾ ಇರುತ್ತೆ ಟೆಂಪ್ರೇಚರ್ಗೆ.